बेळगाव महानगरपालिकेत ठराव कावेरी नदी पाणी वाटपाविरोधात तसेच महादाई योजनेच्या अंमलबजावणीसाठी 13 ऑगस्ट रोजी कर्नाटक बंदची हाक देण्यात आली आहे, अशी माहिती ज्येष्ठ कन्नड हक्क चळवळीचे नेते वाटाळ नागराज यांनी दिली। बुधवारी बेळगाव येथील पर्यटन निवासात आयोजित पत्रकार परिषदेत ते बोलत होते। बेळगाव महानगरपालिकेत कन्नड ठराव मंजूर केल्यास पालिकेला सुपरसीड करण्यासाठी मागणी मंत्री यतींद्र सिद्धरामಯ್ಯ यांच्याकडे करणार असल्याचे त्यांनी सांगितले। ಮಾಧ್ಯಮ ಮಿತ್ರರೇ, ಖುಷಿಯಾಗುತ್ತೆ ನನಗೆ। ಪ್ರತಿ ಸಾರಿ ಎಷ್ಟು ಸಾರಿ ಬೆಳಗಾವಿಗೆ ಬಂದರೂ ಖುಷಿ। ಮಾಧ್ಯಮದವರು ಅಷ್ಟೇ ಪ್ರೀತಿ। ಸುಮಾರು 50 ವರ್ಷದ ಇತಿಹಾಸ ಇದೆ ಇಲ್ಲಿಗೆ ಬರೋದಕ್ಕೆ। ಬೇಕಾರ್ಸ್ ಬಂದಿದ್ದೀನಿ ಮತ್ತು ಅಲ್ಲಿ ಭಾರಿ ದೊಡ್ಡ ಸಭೆಗಳಾಗಿದೆ, ಹೋರಾಟಗಳಾಗಿದೆ। ಬೆಳಗಾವಿ ಅಂತಂದರೆ ನನಗೆ ಭಾಳ ಪ್ರೀತಿ, ಅಭಿಮಾನ ಮತ್ತು ಗಡಿನಾಡಿನ ಜನ ಶಕ್ತಿವಂತರು। ಅವರಿಗೆ ನಾವು ಕರೆದಾಗಲೆಲ್ಲ ನಾನು ಬರ್ತೀನಿ। ಅವರಿಗೆ ಭಾಳ ಅತ್ಯಂತ ಗೌರವದಿಂದ ಬರ್ತೀನಿ। ಭಾಳ ವರ್ಷ ಪಾಪ ತಮಗೆಲ್ಲ ಗೊತ್ತಿರಬೇಕು, ಹಿಂದೆ ಹೋರಾಟಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ। ಬೆಳಗಾವಿಯಲ್ಲಿ ಕನ್ನಡ ಉಳಿಸೋದಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ। ನಾನು ಅವ್ರ ಜೊತೆಲೂ ಇದ್ದೀನಿ, ಈಗಲೂ ನಿಮ್ಮ ಜೊತೆಲೂ ಇದ್ದೀನಿ। ಮುಂದೇನು ಈ ಬೆಳಗಾವಿನ ಪ್ರಶ್ನೆ ಬಂದಾಗ ನಾನು ಮೊದಲನೇವನಾಗಿ ಇರ್ತೀನಿ। ಇದು ಭಾಳ ನೋವಿನ ಪ್ರಸಂಗ ಅಂತಂದರೆ, ಇದುವರೆಗೂ ನಾನು ನೋಡಿದ್ದೀನಿ ರಾಜಕಾರಣಿಗಳಿಗೆ, ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ, ಬೆಳಗಾವಿ ಗಡಿನಾಡು ಸಮಸ್ಯೆಗಳು, ಬೆಳಗಾವಿಯ ಪ್ರಶ್ನೆ ಯಾವುದೂ ಅವ್ರಿಗೆ ಬೇಕಾಗಿಲ್ಲ, ಒಬ್ಬರಿಗೂ ಬೇಕಾಗಿಲ್ಲ। ಅವ್ರದ್ದೇ ಆದಂಥ ರಾಜಕಾರಣ ಮಾಡ್ತಾಯಿದ್ದಾರೆ ಹೊರತು ಬೆಳಗಾವಿ ಇವತ್ತೇನಾದರೂ ಕನ್ನಡ ಉಳಿಸಿದರೆ ಅದು ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ, ಅವು ಯಾರೇ ಆಗಿರಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ। ಒಂದು ತೊಂದರೆ ಆಯಿತು ಅಂದರೆ ಬೀದಿಗೆ ಬರ್ತಾರೆ। ಒಂದು ಅವರು ಇರೋದರಿಂದ ಎಷ್ಟು ಶಕ್ತಿ, ಒಬ್ಬ MLA ಆಗಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಲಿ, ಒಬ್ಬ ರಾಜ್ಯಸಭಾ ಸದಸ್ಯರಾಗಲಿ ಬೀದಿಗೆ ಬಂದು ಬೆಳಗಾವಿಯಲ್ಲಿ ಹೋರಾಟ ಮಾಡೋದನ್ನು ನಾನು ನೋಡಲೇ ಇಲ್ಲ। ಮತ್ತು ನಮ್ಮ ರಾಜ್ಯದ ಮಂತ್ರಿಗಳಾಗಲಿ ಯಾರೇ ಆಗಲಿ ಭಾಳ ಗಟ್ಟಿಯಾಗಿ ಬೆಳಗಾವಿ ಬಗ್ಗೆ ಮಾತಾಡಲೇ ಇಲ್ಲ। ಬೆಳಗಾವಿಯಲ್ಲೇ ಶಾಸನಸಭೆ ಕಟ್ಟಡ, ಅದ್ಭುತವಾದ ಕಟ್ಟಡ, ಇಲ್ಲೂ ಬೆಳಗಾವಿ ಬಗ್ಗೆ ಮಾತಾಡಲಿಲ್ಲ। ಬಂದರು, ಪ್ರತಿ ವರ್ಷ ಬರ್ತಾರೆ, ಅದೇನೋ ಅದಕ್ಕೊಂದು ಕತೆ ಹೇಳ್ತಾರೆ, ಚಳಿಗಾಲವೋ ಬೇಸಿಗೆ ಕಾಲವೋ ಯಾವುದೋ ಒಂದು ಕತೆ ಹೇಳ್ತಾರೆ। ಪ್ರತಿ ಸಾರಿ ಬಂದಾಗಲೂ ಬರೀ ಗೋಳು 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 ಗೋಳು। ಯಾರು ಬೆಳಗಾವಿ ಬಗ್ಗೆ ಕನಿಷ್ಠ ಒಂದು 3 ದಿನವಾದರೂ ನಾವು ವಿಶೇಷವಾಗಿ ಬೆಳಗಾವಿ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇದರ ಬಗ್ಗೆ ಸಮಗ್ರವಾಗಿ ಮಾತನಾಡಿ ಏನು ಮಾಡಬೇಕು ಅಂತೇಳಿ ಇವತ್ತವರೆಗೂ ಮಾತಾಡಲಿಲ್ಲ। ನಿಮಗೆ ನಾನು ಅನ್ನಿಸ್ತದೆ, ಕರ್ನಾಟಕ ಏಕೀಕರಣಕ್ಕೆ ಎಂತೆಂಥ ಮಹನೀಯರು, ಅದರಲ್ಲೂ ಬೆಳಗಾವಿ ಮುಖಂಡರುಗಳು ಭಾಳ ಹೋರಾಟಗಳನ್ನು ಮಾಡಿದ್ದಾರೆ। ಯಾಕಾಯಿತು ಏಕೀಕರಣ? ಇಲ್ಲಿ ನಮ್ಮವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ। ಮೊದಲನೇದಾಗಿ ಏಕೀಕರಣ ಎಲ್ಲಾಯಿತು ಅಂತಲೇ ಗೊತ್ತಿಲ್ಲ। ಏಕೀಕರಣದ ಉದ್ದೇಶ ಏನು? ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇವೆಲ್ಲ ಯಾಕೆ ಸೇರಿಸ್ಕೊಂಡ್ರಿ ನೀವು? ಸೇರಿಸ್ಕೊಂಡ ಮೇಲೆ ಅದ್ಭುತವಾಗಿ ಅವರಿಗೆ ಏನೇನು ಅನುಕೂಲಗಳು ಬೇಕು
ಭಾಳ ರೈತರಿಗೆ ಬೇಕಾದದ್ದು, ಜನಸಾಮಾನ್ಯರಿಗೆ ಬೇಕಾದದ್ದು, ವಿದ್ಯುತ್ ಶಕ್ತಿ, ರಸ್ತೆಗಳು, ನಿವೇಶನಗಳು, ಜಲಾಶಯಗಳು, ಇದ್ರ ಬಗ್ಗೆ ಭಾಳ ಪ್ರಾಮಾಣಿಕವಾದಂಥ ಚಿಂತನೆ ಆಗಲಿಲ್ಲ. ನಾನು ಇವಾಗ ಹೇಳ್ತೀನಿ, ಈ ಸರ್ಕಾರ ಯಾರೇ ಮುಖ್ಯಮಂತ್ರಿ ಇರಲಿ, ಡಿ ಕೆ ಶಿವಕುಮಾರ್ ಅವರೇ ಇರಲಿ, ಯಾರೇ ಇರಲಿ, ಒಂದು ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೇನು ಮಾಡಿದ್ದೀರಿ ಅಂತೇಳಿ ಒಂದು ಶ್ವೇತಪತ್ರವನ್ನು ಕೊಡ್ರಿ. ಉತ್ತರ ಕರ್ನಾಟಕ, ಬೆಳಗಾವಿಗೆ ಏನು ಮಾಡಿದ್ರಿ, ಬೆಳಗಾವಿ ಪರಿಸ್ಥಿತಿ ಏನಿತ್ತು, ಹಿಂದೆ ಏನಾಯಿತು, ಈಗೇನಾಗಿದೆ, ಕನ್ನಡಿಗರ ಪರಿಸ್ಥಿತಿ ಏನು ಹೇಳಿ. ಹುಬ್ಬಳ್ಳಿ ಧಾರವಾಡದ್ದು ಹೇಳಿ, ಹೈದರಾಬಾದ್ ಕರ್ನಾಟಕದ್ದು ಹೇಳಿ, ಬಿಜಾಪುರದ್ದು ಹೇಳಿ, ಗುಲ್ಬರ್ಗದ್ದು ಹೇಳಿ, ರಾಯಚೂರದ್ದು ಹೇಳಿ. ಇದೆಲ್ಲ ಉತ್ತರ ಕರ್ನಾಟಕದ್ದೇ ಒಂದು विशेषವಾಗಿ श्वेतपत्रವನ್ನು ನೀವು बिडगडे ಮಾಡಿ. बेळगाव महानगरपालिकेत बेळगाव हे कर्नाटकाचे अविभाज्य अंग आहे असा ठराव मंजूर करावा. पक्षभेद बाजूला ठेवून हा निर्णय घ्यावा किंवा न घ्यावा. बेळगाव हे कर्नाटकाचे अविभाज्य अंग होते आहे आणि राहील असेही त्यांनी ठामपणे सांगितले. विनोद कोलकार, KMM मराठी, बेळगाव. ಫ್ರೆಂಡ್ಸ್, BSCಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. BSC ಡಬಲ್ ಡೀಲ್ಸ್ ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್ ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ BSCಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. BSCಯ ಅತಿ ದೊಡ್ಡ ಸೇಲ್, BSC ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.